ನಮಸ್ಕಾರ ಎಲ್ಲರಿಗೂ ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಇಮೇಜಲ್ಲೇ ನೋಡಿದ್ದೀರಾ. ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಒಂದು ಮಾವಿನಕಾಯಿ ತಗೊಂಡಿದ್ದೀನಿ. ಮಾವಿನಕಾಯಿ ಚೆನ್ನಾಗಿ ತೊಳೆದು ತುರ್ದಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮಾವಿನಕಾಯಿ ಈ ಬೇಸಿಗೆಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ ಇಷ್ಟು ರೆಡಿ ಆಗಿದೆ. ನೆಕ್ಸ್ಟು ಅದಕ್ಕೆ ಮೇನ್ ಬೇಕಾಗಿರೋದೇ ಕಡಲೆ ಬೀಜ ಒಂದು ಸ್ವಲ್ಪ ಹಾಕಿದ್ದೀನಿ. ಕಡಲೆ ಬೀಜ ಹಾಕಿದ್ರೆ ಆ್ಯಕ್ಚುಲಿ ಚಿತ್ರಾನ್ನ ಚೆನ್ನಾಗಿರೋದು. ನೆಕ್ಸ್ಟು ರೆಡಿ ಮಾಡ್ಕೊಂಡಿರೋ ಕುಕ್ಕರ್ ವಿಜಲ್ ಕೂಗ್ತಾ ಇದೆ. ಫೈನಲಿ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಈ ಕಡೆ ಮಾರ್ನಿಂಗ್ ಅಲ್ವಾ ಕಾಫಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಫಿ ಕುಡಿದು ಚಿತ್ರಾನ್ನಕ್ಕೆ ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಯೂಸ್ ಮಾಡಿದ್ದೀನಿ. ಇನ್ನೇನು ಗೊತ್ತಲ್ಲ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ. ನಾನು ಜಾಸ್ತಿ ಹಿಂಗೆ ಯೂಸ್ ಮಾಡ್ತೀನಿ ನೋಡಿ. ಹಿಂಗೆಲ್ಲ ಯೂಸ್ ಮಾಡ್ತೀನಿ. ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಉದ್ದಕ್ಕೆ ಸೀಲ್ ಮಾಡೋಕ್ಕೆ ಉರಿಯುತ್ತಲ್ವಾ, ಸೊ ಮಧ್ಯದಲ್ಲೇ ಸೀಲ್ ಮಾಡಿಕೊಂಡು ನಾನು ಹಾಕ್ತೀನಿ. ಮಧ್ಯ ಕಟ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಆ್ಯಡ್ ಮಾಡಿದ್ದೀನಿ. ಹೇಳಿದ್ನಲ್ಲ ಅದೇ ಸೇಮ್. ಸ್ವಲ್ಪ ಬ್ರೌನಿಷ್ ಬರೋ ತನಕ ಹುರ್ಕೊಳ್ಳಿ. ಚಿತ್ರಾನ್ನ ರೆಡಿ ಆಗ್ತಾ ಇದೆ. ನೆಕ್ಸ್ಟು ಕಡಲೆ ಬೀಜ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಇದೇ ಪ್ರೊಸೀಜರಲ್ಲೇ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಆ್ಯಡ್ ಮಾಡ್ಕೊಳ್ಳಿ ಏನು ಅಂದರೆ ಈರುಳ್ಳಿ. ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಮಾತ್ರ ಚೆನ್ನಾಗಿ ಬೆಂದರೆ ಮಾತ್ರ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದೇ ಪ್ರೊಸೀಜರಲ್ಲೇ ಮೇಂಟೈನ್ ಮಾಡಿಕೊಂಡು ಹೋಗಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇದೇ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಿತ್ರಾನ್ನದ ಜೊತೆಗೆ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಒಂದು ಸ್ವಲ್ಪ ಈಗ ನೆಕ್ಸ್ಟು ಕಡಲೆ, ಅದಕ್ಕೆ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಂಡು ಒಂದು ಸ್ವಲ್ಪ ಕಾಯಿ ಹಾಕಿದ್ರೆ ಚಟ್ನಿ ರೆಡಿ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಫೈನಲಿ ಚಟ್ನಿ ರೆಡಿ ಆಯಿತು. ನೀರು ಚಟ್ನಿ ಮಾಡಿದ್ದೀನಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ. ಒಂದು ಕಡೆ ಚಿತ್ರಾನ್ನಕ್ಕೆ ರೆಡಿ ಆಗ್ತಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸಿ. ಅದಕ್ಕೆಲ್ಲ ಫ್ಲೇವರ್ ಹೋಗ್ಬೇಕಲ್ವಾ. ನೆಕ್ಸ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಅದೇ ಉಸ್ಲಿ ಪುಡಿ ಅಂತಾರೆ ಗೊತ್ತಾ, ಜೀರಿಗೆ ಮತ್ತು ಮೆಂತ್ಯ ಹುರ್ಕೊಂಡು ಮಾಡ್ತಾರಲ್ಲ, ಅದನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಅದನ್ನು ಆ್ಯಡ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಬೇಡಿ ನೋಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ನೀವು ಇದೇ ಥರ ವೀಡಿಯೋಸ್ಗಳು ನೀವು ಮನೆಯಲ್ಲೇ ಮಾಡ್ತಾ ಇರ್ತೀರ, ಅಡುಗೆ ಅದು ಇದು, ನೀವು ಸಹ ಅಪ್ಲೋಡ್ ಮಾಡಿ. ನೀವೇನೋ ಒಂದು ಟ್ರೈ ಮಾಡಿ ನೋಡಿ. ಫೈನಲಿ ನೋಡಿ, ಲಾಸ್ಟಿಗೆ ಎಣ್ಣೆ ಬಿಡಬೇಕು. ಕೊನೆಗೆ ನಾನು ಮಾವಿನಕಾಯಿ ತುರಿದಿರೋ ಅಂಥದ್ದು ಹಾಕ್ತಾ ಇದ್ದೀನಿ. ತುರಿದಿರೋದು ಹಾಕಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಬೇಯಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಇಷ್ಟೇ ಪ್ರೊಸೀಜರು. ಮತ್ತು ಉಪ್ಪನ್ನ ಆ್ಯಡ್ ಮಾಡಬೇಕು. ಪುಡಿ ಉಪ್ಪು ಹಾಕಿ, ಕಲ್ಲುಪ್ಪು ಹಾಕಿದ್ರೆ ಕರಗಲ್ಲ ಆ್ಯಕ್ಚುಲಿ, ಅದಕ್ಕೆ. ಇಷ್ಟೆಲ್ಲ ಹಾಕಿದ್ಮೇಲೆ ಫೈನಲಿ ಅನ್ನನೂ ರೆಡಿಯಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸಿ
ತಿರುಗಿಸಿದ್ಮೇಲೆ ಏನ್ ಮಾಡಿದ್ರು ಅದನ್ನ ಈ ಕಡೆಗೆ ಹಾಕಿ ಚೆನ್ನಾಗಿ ಕಲಸಿದ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಚಿತ್ರಾನ್ನ 1 ಅವರ್ ಇಲ್ಲ 1/2 ಅವರ್ ಮುಂಚೆ ಕಲಸಿಟ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಫ್ಲೇವರ್ ಎಲ್ಲ ಅದ್ರಲ್ಲಿ ಅನ್ನದಲ್ಲಿ ಎಳ್ಕೊಳ್ಬೇಕಲ್ಲ ಅದ್ರ ಅಂಶ. ಸೊ ಹಾಗಾಗಿ ಫೈನಲಿ ರೆಡಿ ಆಯ್ತು ಬಿಸಿ 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 ಚಿತ್ರಾನ್ನ. ನೋಡಿ ಯಾವ ರೀತಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.